ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡಿ ತೋರಿಸೋಂಥ ರೆಸಿಪಿ ಮೈಸೂರು ಪಾಕು. ಇದು ತುಂಬ ಜನನು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ನಾನು ಈ ವಾರ ಫುಲ್ಲು ದೀಪಾವಳಿ ಸ್ಪೆಷಲಾಗಿ ಎಲ್ಲ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದು ಮೈಸೂರು ಪಾಕ್ ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಈಸಿಯಾಗಿ. ಇದು ಹೇಗೆ ಮಾಡೋದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡಿ. ಈಗ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೊತೀರಾ ಎಲ್ಲ ಇಂಗ್ರೀಡಿಯೆಂಟ್ಸು ಅದೇ ಕಪ್ಪಲ್ಲಿ ತೊಗೋಬೇಕು. ನಾನು ತೊಗೊಂಡಿರೋದು ಇವತ್ತು ಭಾಗ್ಯಲಕ್ಷ್ಮಿ ಅಂತ ಈ ಕಡಲೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಎಲ್ಲ ರೆಸಿಪಿಗೂ ಸೂಪರಾಗಿರುತ್ತೆ. ಮತ್ತು 1.5 ಕಪ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ. ಸೊ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆ ಮತ್ತು ತುಪ್ಪ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಗಟ್ಟಿಯಾಗಿದೆ, ಕರಗದೆ ಫುಲ್ ಸಮ ಬರುತ್ತೆ. 1 ಕಪ್ ಆಗೋಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಇದು ಪಾಕ ಮಾಡೋದಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ನೀವು ಬಾಣಲೆಯಲ್ಲಿ ಡೈರೆಕ್ಟಾಗಿ ಪಾಕ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಈ ಮೈಸೂರು ಪಾಕಿಗೆ ಕುಕ್ಕರಲ್ಲಿ ಮಾಡಿದ್ರೆ ಥಿಕ್ನೆಸ್ ಚೆನ್ನಾಗಿ ಕೊಡುತ್ತೆ ಮತ್ತು ಗಟ್ಟಿಯಾಗಿ ಸೂಪರಾಗಿರುತ್ತೆ ಮತ್ತು ಬೇಗನೆ ಕೂಡ ಆಗುತ್ತೆ ಪಾಕ. ಮತ್ತು ಕೆಲವ್ರಿಗೆ ಪಾಕ ಗೊತ್ತಾಗಲ್ಲ, ಒಂದೆಲೆ ಪಾಕ. ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಒಂದೆಲೆ ಪಾಕ ಬರುತ್ತೆ. ಈಗ ಇದಕ್ಕೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆನಪಿರಲಿ, 1.5 ಕಪ್ಗೆ 1 ಕಪ್ ಆಗೋಷ್ಟು ನೀರು ತಗೊಂಡಿದ್ದೀನಿ. ಈಗ ಇದು ಮಿನಿಮಮ್ ಒಂದು 5 ವಿಸಿಲ್ ಬಿಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಸೊ ಇದನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಂಡು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ತುಪ್ಪ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಕರಗಿಸ್ಬೇಕಷ್ಟೇ, ಬಿಸಿ ಮಾಡೋಕ್ಕೇನು ಹೋಗಬೇಡಿ, ಜಸ್ಟ್ ತುಪ್ಪ ಕರಗಿದ್ರೆ ಸಾಕು. ಈಗ 2 ಕಪ್ ಆಗೋಷ್ಟು ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಇದು ಮೈಸೂರು ಪಾಕಿಗೆ ತುಪ್ಪನೇ ಜಾಸ್ತಿ ಬೇಕು. ಕೆಲವರು ತುಪ್ಪ ಇಷ್ಟಪಡಲ್ಲ, ಅಂಥವ್ರು ಏನು ಮಾಡ್ತೀರಾ ಅಂದರೆ 2 ಕಪ್ ಎಣ್ಣೆ ತಗೊಳ್ಳಿ, 1 ಕಪ್ ತುಪ್ಪ ಹಾಕ್ಕೊಳ್ಳಿ. ಇಲ್ಲಾಂದರೆ 1.5 ಕಪ್ ಆಗೋಷ್ಟು ತುಪ್ಪ ತಗೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಕೂಡ ತಗೋಬೋದು, ತುಪ್ಪ ಇಷ್ಟಪಡೋರು. ಅದೇ ತುಂಬ ಡಿಫ್ರೆಂಟಾಗಿ ಈಸಿಯಾಗಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಕೆಲವರು ಎಣ್ಣೆ ಜಿಡ್ಡು ಜಾಸ್ತಿ ತಿನ್ನಲ್ಲ ಅನ್ನೋರು ಆ ಥರ ಮಾಡ್ಕೋಬೋದು. ಯಾಕಂದರೆ 1 ಕಪ್ ತುಪ್ಪ 1 ಕಪ್ ಎಣ್ಣೆ ಕೂಡ ಹಾಕಿ ಆ ಥರ ಕೂಡ ಮಾಡ್ಕೋಬೋದು. ಇವಾಗ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಕಡಲೆ ಹಿಟ್ಟನ್ನ ಹುರ್ಕೊತಾ ಇದ್ದೀನಿ. ಸೊ ಮೈಸೂರು ಪಾಕಿಗೆ ನಾನ್ ಸ್ಟಿಕ್ ಪ್ಯಾನ್ಗಳು ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಅಂಟೋದಿಲ್ಲ. ಅಕಸ್ಮಾತ್ ನೀವು ಮಾಡೋದಾದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಈ ಕಡಲೆ ಹಿಟ್ಟನ್ನ ಮಿನಿಮಮ್ ಒಂದು 5 ನಿಮಿಷ ಆದರೂ ಹುರ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಹಸಿ ಘಮ ಇರುತ್ತಲ್ಲ, ಅದು ಹೋಗ್ಬೇಕಷ್ಟೇ. ಸೊ ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ಒಂದು 5 ರಿಂದ 6 ನಿಮಿಷ ಹುರ್ಕೊಳ್ಳಿ. ಮತ್ತು ಜಾಸ್ತಿನೂ ಹುರಿಯೋಕೆ ಹೋಗಬೇಡಿ, ಯಾಕಂದರೆ ಮೈಸೂರು ಪಾಕು ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಹುರಿದಿದ ಮೇಲೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸೋಸ್ಕೋಬೋದು. ಇಲ್ಲಿ ಈ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಗಂಟು ಇರಲ್ಲ ಮತ್ತು ತುಂಬ ತರಿಯಾಗೂ ಇರಲ್ಲ ಮತ್ತು ನುಣ್ಣಗೂ ಇರಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ಇವಾಗ ನಾನು ತುಪ್ಪ ಎಣ್ಣೆ ಕರಗಿಸಿದ್ನಲ್ಲ, ಅದರಲ್ಲಿ 1 ಕಪ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಗಂಟಿಲ್ದಿರ ಮಿನಿಮಮ್ ಒಂದು 2 ನಿಮಿಷ ಈ ಥರ ಮಾಡಿ ಸಾಕು. ಇಲ್ಲಾಂದರೆ ನೀವು ಕೈಯೆಲ್ಲ ಕಲಿಸೋಬೋದು, ಇಲ್ಲಾಂದರೆ ಸ್ಪೂನಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಯಾವುದೇ ರೀತಿ ಮಧ್ಯದಲ್ಲಿ ನೀವು ವಿಡಿಯೋ ಬೋರ್ ಆಯಿತು ಅಂತ ಕಟ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮೈಸೂರು ಪಾಕು ಚೆನ್ನಾಗಿ ಕರೆಕ್ಟಾಗಿ ಬರಬೇಕಂದ್ರೆ ಫುಲ್ಲು ಲಾಸ್ಟ್ ಗಂಟ ನೋಡಿ ನೀವು. ಇವಾಗ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ ಮೇಲೆ ಪಾಕು ಕೂಡ ತಯಾರಾಗಿದೆ. ಸೊ ನೀವು ಒಂದೇ ಟೈಮಲ್ಲಿ ಒಂದು ಕಡೆ ಪಾಕಕ್ಕೆ ಇಟ್ಕೊಂಡು ಒಂದು ಕಡೆ ಮೈಸೂರು ಪಾಕು ರೆಡಿ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು ಒಂದೆಲೆ ಪಾಕ ಬಂದಿದೆ. ಹಂಗೆ ಗೊತ್ತಾಗಿಲ್ಲ ಅಂದರೆ ಸೌಟಲ್ಲಿ ಹಿಂಗೆ ಎತ್ತು ಉಯ್ಯೋವಾಗ ಒಂದೊಂದನಿ ಬೀಳಬೇಕು, ಆವಾಗ ಕರೆಕ್ಟಾಗಿ ಪಾಕ ಆಗಿದೆ ಅಂತ. ಈಗ ನಾನು ಕಡಲೆ ಹಿಟ್ಟು ಹುರ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಪಾಕ ಹಾಕ್ಕೊತಾ ಇದ್ದೀನಿ. ಸೊ ಪಾಕ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಫುಲ್ ಸಿಮ್ಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಸಿಮ್ಮಲ್ಲಿ ಯಾವಾಗ ಇಟ್ಕೋಬೇಕಂತ ಹೇಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವೇನು ಕಡಲೆ ಹಿಟ್ಟು ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಇಟ್ಟಿದ್ರಲ್ಲ, ಆ ಮಿಶ್ರಣವನ್ನು ಹಾಕೋಬೇಕಾಗುತ್ತೆ. ಮತ್ತು ಮೈಸೂರು ಪಾಕಲ್ಲಿ ಮಿಲ್ಕ್ ಮೈಸೂರು ಪಾಕ್ ಅಂತ ಮಾಡ್ತಾರೆ, ಮತ್ತು ಜಾತ್ರೆಗಳಲ್ಲಿ ಸಿಗುತ್ತಲ್ಲ ದೊಡ್ಡದಾಗಿ ಮೈಸೂರು ಪಾಕ್, ಆ ಥರ ಕೂಡ ಮಾಡ್ತಾರೆ. ಇದು ಸಾಫ್ಟ್ ಮೈಸೂರು ಪಾಕು ಬೇಕರಿಗಳಲ್ಲಿ ಸಿಗುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರನೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹಬ್ಬ ಸ್ಪೆಷಲಾಗಿ ನೀವು ಮನೇಲೇ ಈ ಥರ ಸ್ವೀಟ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಕಡಲೆ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡೋವಾಗನೇ ಸ್ವಲ್ಪನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ತಗೊಂಡಿದ್ನಲ್ಲ ಅಳತೆ 2 ಕಪ್ ತುಪ್ಪ 1 ಕಪ್ ಎಣ್ಣೆ, ಅಷ್ಟು ಹಾಕೋದಿಲ್ಲ ನಾನು. ಮಿನಿಮಮ್ ಒಂದು 2.5 ಕಪ್ ಆಗೋಷ್ಟು ಎಣ್ಣೆ ತಗೊಳುತ್ತೆ ಇದು ತುಪ್ಪ ಎಣ್ಣೆ. ಸೊ ಜಾಸ್ತಿ ತಗೊಳಲ್ಲ, ತುಂಬ ಜಾಸ್ತಿ ಅದನ್ನು ತಿನ್ನೋಕ್ಕೆ ಚೆನ್ನಾಗಲ್ಲ, ಫುಲ್ಲು ಕೈಗೆ ಬಾಯಿಗೆಲ್ಲ ತುಪ್ಪ ಅಂಟಾಗುತ್ತೆ. ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಬಬಲ್ಸ್ ಬರಬೇಕು ಅದರಲ್ಲಿ. ಸೊ ಬಬಲ್ಸ್ ಬರೋವಾಗ ಗೊತ್ತಾಗ್ಬಿಡುತ್ತೆ, ಆವಾಗ ಫುಲ್ಲು ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಏನಿಲ್ಲ ಅಂದರೆ ಇದೊಂದು 1/4 ಗಂಟೆ 20 ನಿಮಿಷ ಹಿಡಿಯುತ್ತೆ. ಅದ್ರ ಮುಂದೆನೇ ನಾವು ಕೈ ಆಡಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಮಧ್ಯದಲ್ಲಿ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡೋದು ಏನೂ ಇಲ್ಲ. ಸೊ ಅದ್ರ ಪಕ್ಕದಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಒಂದು ಗಟ್ಟಿ ಆಗಬೇಕು. ನೀವು ಏನು ತುಪ್ಪ ಎಣ್ಣೆ ಹಾಕ್ತಾಯಿದ್ದೀರೋ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಕೊನೆಯಲ್ಲಿ ಅದೇ ಬಿಟ್ಕೊಳ್ಳುತ್ತೆ ತುಪ್ಪ,
ಆವಾಗ ಗೊತ್ತಾಗ್ಬಿಡುತ್ತೆ ಮೈಸೂರು ಪಾಕ್ ಥಿಕ್ನೆಸ್ ಬಂದಿದೆ ಅಂತ. ಸೌಟಲ್ಲಿ ಕಲಸೋವಾಗೂ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಅನಿಸುತ್ತೆ ನಮಗೆ, ಕೈ ಮಿಕ್ಸ್ ಮಾಡೋವಾಗ ಗೊತ್ತಾಗ್ಬಿಡುತ್ತೆ. ಸಾಫ್ಟಾಗಿರೋವಾಗ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಆಗಬೇಕು. ನೋಡ್ತಾ ಇರ್ಬೋದು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಎಣ್ಣೆ ಉಳಿದಿದೆ. ಸೊ ನಾನು ಅದು ಯೂಸ್ ಮಾಡಲ್ಲ. ನೀವು ಇದು ಮಾಡೋವಾಗನೇ ಒಂದು ತಟ್ಟೆಗೋ ಇಲ್ಲೊಂದೊಂದು ಟಿಫನ್ ಬಾಕ್ಸ್ಗೋ ಯಾವುದೋ ಅಗಲವಾಗಿರೋದಕ್ಕೆ ತುಪ್ಪ ಸವರಿ ಇಟ್ಕೊಬಿಡಿ, ಅವಾಗ ಈಸಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಒಂದು ಥಿಕ್ನೆಸ್ಸಿಗೆ ಬಂದಿದೆ, ಮತ್ತು ಯಾವುದೇ ರೀತಿ ಇದಿಲ್ಲ, ಎಣ್ಣೆ ತುಪ್ಪ ಬಿಟ್ಕೊತಾ ಇದೆ ಅದೇ. ಸೊ ಈ ಥರ ಮೂಮೆಂಟಲ್ಲಿ ಇರುವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇನ್ನೂ ಸ್ವಲ್ಪ ಗಟ್ಟಿ ಮಾಡೋಕ್ಕೆ ಹೋಗಿ ತೀರಾ ಗಟ್ಟಿಯಾಗಕ್ಕೂ ಬಿಡಬೇಡಿ, ಯಾಕಂದರೆ ಕಲ್ಲು ಥರ ಆಗ್ಬಿಡುತ್ತೆ. ಮತ್ತು ಮೈಸೂರು ಪಾಕು ಮರಳು ಥರ ಬಂದ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸಾಫ್ಟಾಗಿ. ನೋಡಿ ಈ ಥಿಕ್ನೆಸ್ ಇದ್ದರೆ ಸಾಕು. ಮತ್ತು ಇನ್ನೊಂದು ಫ್ರೆಂಡ್ಸ್ ಹೇಳ್ಬೇಕಾಗಿರೋದು ನಿಮಗೆ, ಇದಕ್ಕೆ ನೀವು ಇವಾಗ ತುಪ್ಪ ಸವರಿ ಇಟ್ಟಿದ್ದೀನಲ್ಲ, ಮತ್ತು ಯಾವುದೇ ರೀತಿ ಪ್ರೆಸ್ ಮಾಡೋದಿಲ್ಲ, ನಾನು ಶೇಕ್ ಮಾಡಲ್ಲ. ಮತ್ತು ಫ್ರಿಜ್ಜಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮೈಸೂರು ಪಾಕೆ ಕೆಟ್ಟೋಗ್ಬಿಡುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು 4 ರಿಂದ 5 ಅವರ್ ಬಿಡಬೇಕಾಗುತ್ತೆ, ಆಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಸಾಫ್ಟ್ ಅನಿಸಿದ್ರೆ ಅಂದರೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಯಾವುದೇ ರೀತಿ ಸಾಫ್ಟ್ ತುಂಬ ತೀರ ಈ ಥರ ಆಗಿಲ್ಲ. ನೋಡ್ತಾ ಇರ್ಬೋದು ಕಟ್ ಮಾಡೋಕ್ಕೂ ಎಷ್ಟು ಈಸಿಯಾಗಿ ಆಗ್ತಾಯಿದೆ. ಸೊ ನೋಡಿ ಈ ಥರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕಟ್ ಮಾಡ್ಕೊಬೋದು. ನೀವು ತಟ್ಟೆಯಲ್ಲಿ ಕೂಡ ಹಾಕೊಬೋದು, ಚಿಕ್ಕ ಚಿಕ್ಕ ತೆಳ್ಳಗೆ ಬರುತ್ತೆ. ಸ್ವಲ್ಪ ಮಂದಕ್ಕೆ ಬೇಕಂದರೆ ಈ ಥರ ಒಂದು ಕೇಕ್ ಪಾತ್ರೆನಲ್ಲಿ ಹಾಕ್ಕೋಬೋದು. ಇವಾಗ ನಿಮ್ಗೆ ಯಾವುದೇ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಟ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಸೊ ಹಾಗೆ ದಬಾಕ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಮೈಸೂರು ಪಾಕ್ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಅಕಸ್ಮಾತ್ ಒಂದ್ಸರಿ ಚೆನ್ನಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಬ್ಬಗಳಲ್ಲಿ ನೀವೇ ಮಾಡ್ಕೋಬೋದು ಆರಾಮಾಗಿ. ನೋಡೋದಲ್ಲ ಇವತ್ತಿನ ರೆಸಿಪಿ ಎಷ್ಟು ಸಿಂಪಲ್ಲಾಗಿ ಮೈಸೂರು ಪಾಕ್ ಮಾಡೋದಂತ ಗೊತ್ತಾಯ್ತಲ್ಲ. ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಇನ್ನಾಗ್ತಾಳ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.